ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ದೇವರ ಜೀವಂತ ವಾಕ್ಯವನ್ನು ಆಲಿಸಲು, ಕ್ರಿಯಾತ್ಮಕ ವಾಕ್ಯವನ್ನು ಆಲಿಸಲು, ಶಾಶ್ವತ ಶಾಂತಿ ಆಗಿರುವ ದೇವರ ವಾಕ್ಯವನ್ನು ಆಲಿಸಲು, ನಮ್ಮ ಸೃಷ್ಟಿಕರ್ತನ ರಕ್ಷಕನ ನಮ್ಮನ್ನು ಅನುದಿನ ಹಗಲು ರಾತ್ರಿ ಕಾಯ್ದು ಕಾಪಾಡುತ್ತಿರುವ ಆ ಪರಿಶುದ್ಧ ಆತ್ಮ ದೇವರ ಯೇಸುವಿನ ವಾಕ್ಯವನ್ನು ಆಲಿಸಲು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರಿಯರೇ. ಈ ಸಮಯ, ಈ ದಿನ ನಾವು ಆಲಿಸಲಿರುವ ವಾಕ್ಯ ಭಾಗ ಅಂಶ ಪ್ರಿಯರೇ, ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡವರು. ಅದು ಪ್ರಿಯರೇ, ಜೀವಿತದಲ್ಲಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡ ಕೆಲವು ದೇವರ ವಿಶ್ವಾಸಿಗಳು, ಭಕ್ತರನ್ನು ನಾವು ಪವಿತ್ರ ಗ್ರಂಥ ಬೈಬಲ್ ಮುಖಾಂತರ ನೋಡೋಣ ಪ್ರಿಯರೇ. ದೇವರ ಆತ್ಮ ಭರಿಸಿದ್ದಾನೆ. ಕೆಲವರು ಸರಿಯಾದ ಒಳ್ಳೆಯ ನಿರ್ಣಯ ತಮ್ಮ ಜೀವಿತದಲ್ಲಿ ತೆಗೆದುಕೊಂಡು ಸಫಲರಾಗಿದ್ದಾರೆ. ಇದಕ್ಕೆ ಮೊದಲು ನಾವು ಪ್ರಾರ್ಥಿಸಿಕೊಂಡು ಸಿದ್ಧರಾಗೋಣ ಪ್ರಿಯರೇ. ದೇವರ ಆತ್ಮನ, ತಂದೆಯ ಆತ್ಮನ, ಕ್ರಿಸ್ತ ಯೇಸುವಿನ ಆತ್ಮನ, ಸತ್ಯದ ಸ್ವರೂಪಿಯಾದ ದೇವರಾತ್ಮನ, ಮಹಿಮೆಯ ಆತ್ಮನ ಸಹಾಯ, ಜ್ಞಾನ, ಶಕ್ತಿ, ಕೃಪೆ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ, ಕೇಳಲಿರುವ ವಾಕ್ಯ ಭಾಗ ನಮ್ಮ ಹೃದಯದಲ್ಲಿ ಬಿದ್ದು ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ 100ಕ್ಕೆ 100, 60, 30ರಷ್ಟು ಹೇಗೆ ಫಲ ಕೊಡುತ್ತದೋ, ಈಗ ನಾವು ಕೇಳಲಿರುವ ವಾಕ್ಯ ಭಾಗ ತಂದೆಯಾದ ದೇವರು ತಾನೇ ತನ್ನ ಪ್ರಿಯ ಕುಮಾರ ಸ್ವತಃ ದೇವರಾದ ಯೇಸು ಕ್ರಿಸ್ತನ ಮುಖಾಂತರ ತನ್ನ ಪವಿತ್ರ ಸರ್ವಶಕ್ತಿಯಾಗಿರುವ ಪರಿಶುದ್ಧಾತ್ಮ ಮುಖಾಂತರ ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನು ಸವರಿದ ಕವಲುಗಳಂತೆ 4 ದಿಕ್ಕಿನಲ್ಲಿ ಸಫಲರಾಗುವಂತೆ ಶುದ್ಧ ಮಾಡಲಿ. ದೇಹ, ಆತ್ಮ, ಪ್ರಾಣಗಳಲ್ಲಿ ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಸರ್ವಶಕ್ತನೇ, ಇರುವಾತನೇ, ಇದ್ದಾತನೇ, ಬರುವಾತನೇ, ನಮ್ಮ ಮಧ್ಯೆ ಚಲಿಸುವಾತನೇ, ದೇವರಾತ್ಮನೇ, ನಿಮಗೆ ಸ್ತೋತ್ರ. ಆತ್ಮ ಸ್ವರೂಪ ದೇವರೇ, ಯೇಸುವೆ, ಪ್ರಭುವೇ, ಜೀವಿತದಲ್ಲಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡವರು ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನಿಮ್ಮ ಪವಿತ್ರ ಬೈಬಲ್ ಗ್ರಂಥದ ಮುಖಾಂತರ, ಸತ್ಯವೇದದ ಮುಖಾಂತರ ಮಾತನಾಡುವ ದೇವರಾತ್ಮನೇ ಭರಿಸಿರುವ ಮಾತನಾಡುವ ಪುಸ್ತಕ ಆದ ಪವಿತ್ರ ಗ್ರಂಥದ ಮುಖಾಂತರ ನಾವು ಧ್ಯಾನಿಸುವಾಗ ನೀವೇ ನಿಮ್ಮ ಪವಿತ್ರ ವಾಕ್ಯ ಭಾಗಗಳ ಮುಖಾಂತರ ಆಕಾಶ ಭೂಮಿ ಅಳಿದು ಹೋದರೂ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಎಂದು ಹೇಳಿದ ಯೇಸುವೆ, ನೀವೇ ಮಾತಾಡಬೇಕೆಂದು, ನಿಮ್ಮ ಅಳಿದು ಹೋಗದ ಮಾತುಗಳ ಮುಖಾಂತರ ಮಾತನಾಡಬೇಕೆಂದು ಕೇಳಲಿರುವ ನಿಮ್ಮ ಎಲ್ಲ ಮಕ್ಕಳೊಂದಿಗೆ ರಕ್ಷಣೆ, ವಿಶ್ವಾಸ, ಸತ್ಯದ ಜ್ಞಾನ, ಆರೋಗ್ಯ, ದೈವಿಕ ಚೈತನ್ಯ, ಆಲೋಚನೆ, ಪರಾಕ್ರಮ, ಜ್ಞಾನ, ವಿವೇಕ, ದೇವರಲ್ಲಿ ಭಯಭಕ್ತಿ ಪರಿಮಳದಂತೆ ಹುಟ್ಟಿಸಬೇಕೆಂದು ಹೀಗೆ ಮಾಡಿ ನಿಮ್ಮ ಮಕ್ಕಳ ಜೀವಿತದಲ್ಲಿ, ಕುಟುಂಬದಲ್ಲಿ, ಸಾಕ್ಷಿಯ ಜೀವಿತದಲ್ಲಿ, ಪ್ರಾರ್ಥನಾ ಜೀವಿತದಲ್ಲಿ, ಪರಿಶುದ್ಧ ಜೀವಿತದಲ್ಲಿ ದೊಡ್ಡ ಬಿಡುಗಡೆ, ಜಯ, ಆಶೀರ್ವಾದ, ಮಾರ್ಪಾಟನ್ನು ಅನುಗ್ರಹಿಸುತ್ತಾ ಬರಬೇಕೆಂದು, ನೂತನ ಸೃಷ್ಟಿಯಾಗಿಸಬೇಕೆಂದು ಕ್ರಿಸ್ತ ಯೇಸುವೆ ಹೀಗೆ ಮಾಡಿ ದುಷ್ಟನಾದ ಸೈತಾನನ ಮೇಲೆ ನಿಮ್ಮ ಮಕ್ಕಳು ನಿತ್ಯವೂ ದೊಡ್ಡ ಜಯವನ್ನು ಹೊಂದುತ್ತಾ ಬರುವಂತೆ ಅನುಗ್ರಹಿಸಬೇಕೆಂದು, ಶಾಪದ ನೊಗಗಳು, ಪೂರ್ವಜರಿಂದ ಬಂದ ಪಾಪದ ನೊಗಗಳು, ದುಷ್ಟನ ಎಲ್ಲ ನೊಗಗಳು ಮುರಿಯುತ್ತಾ ಬರಬೇಕೆಂದು ಶಾಂತಿದಾಯಕ ದೇವರೇ ಯೇಸು ಕ್ರಿಸ್ತ ಸರ್ವಾಧಿಕಾರ, ಸರ್ವಜ್ಞಾನದ, ಸರ್ವಶಕ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆತ್ಮಸ್ವರೂಪನ ತಂದೆಯಾದ ದೇವರೇ, ಪರಿಶುದ್ಧನೇ, ಪರಿಶುದ್ಧನೇ, ಪರಿಶುದ್ಧನೇ. ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಅದು ಪ್ರೇರೆ, ಜೀವಿತದಲ್ಲಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡವರು ಎನ್ನುವ ಅಂಶ ನಾವು ಪವಿತ್ರ ಜೀವಂತ ವಾಕ್ಯಗಳ ಮುಖಾಂತರ, ದೇವರ ವಾಕ್ಯ ಪವಿತ್ರ ಸತ್ಯವೇದ ಮುಖಾಂತರ ಧ್ಯಾನಿಸೋಣ ಪ್ರೇರೆ, ಬೈಬಲ್ ಮೂಲಕ. ಇದಕ್ಕೆ ಮೊದಲು ನಾವು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಂಡು ಸಿದ್ಧರಾಗೋಣ. ಹಾಡು ಆನಂದಿಸುವೆ ನಿನ್ನೊಳಗೆ ದೇವ. ಹೌದು ಪ್ರೇರೆ, ಹಾಡಿನ ಹೆಸರು ಆನಂದಿಸುವೆ ನಿನ್ನೊಳಗೆ ದೇವ. ಈ ಹಾಡನ್ನು ನನ್ನೊಂದಿಗೆ ಹಾಡಿರು ಪ್ರೇರೆ. ನಾವು ಆನಂದಿಸಬೇಕಾದ ಆ ಸ್ಥಳ ದೇವರಲ್ಲೇ ಪ್ರೇರೆ. ದೇವರೇ ನಮ್ಮ ಆಶ್ರಯ ದುರ್ಗ, ದೇವರೇ ನಮ್ಮ ಆನಂದ ಪ್ರೇರೆ. ನಿಜವಾದ ಆನಂದ ದೇವರಲ್ಲಿದೆ. ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ. ಹಾಡು. ಆನಂದಿಸುವೆನು ನಿನ್ನೊಳು ದೇವಾ, ಅನುದಿನ ನಿನ್ನ ಸ್ತುತಿಸುತ್ತ. ಆಮೆನ್. ಆನಂದಿಸುವೆನು ನಿನ್ನಲ್ಲಿ ದೇವಾ, ಅನುದಿನವು ನಿನ್ನ ಸ್ತುತಿಸುತ್ತ. ಮಧುರವಾದ ನಿನ್ನ ನಾಮವನೇ, ಮಧುರವಾದ ನಿನ್ನ ನಾಮವನೇ, ಮರೆಯದೆ ಧ್ಯಾನಿಸುವೆನು ಪ್ರಭುವೇ.
ಆನಂದಿಸುವೆನು ನಿನ್ನೊಳು ದೇವಾ, ಅನುದಿನ ನಿನ್ನ ಸ್ತುತಿಸುತ್ತಾ. ಆನಂದಿಸುವೆನು ನಿನ್ನಲ್ಲಿ ಯೇಸುವೆ, ಅನುದಿನವೂ ನಿನ್ನ ಸ್ತುತಿಸುತ್ತಾ. ಆತ್ಮನಾದ ಅದೃಶ್ಯ ದೇವ, ಅಖಿಲ ಚರಗಳಿಗೆ ಆಧಾರನೇ. ಆತ್ಮನಾಥನೇ ಅದೃಶ್ಯ ದೇವನೇ, ಅಖಿಲ ಚರಗಳಿಗೆ ಆಧಾರಭೂತನೇ. ಅನುದಿನ ನಿನ್ನ ಮನ ಕೊಂಡಾಡುತ್ತಲೇ, ಆನಂದಿಸುವೆನು ಆಶೆ ತೀರ. ಅನುದಿನ ನಿನ್ನ ಮನ ಕೊಂಡಾಡುತ್ತಲೇ, ಆನಂದಿಸುವುದು ಆಶೆ ತೀರ. ಆನಂದಿಸುವೆನು ನಿನ್ನೊಳು ದೇವಾ, ಅನುದಿನವೂ ನಿನ್ನ ಸ್ತುತಿಸುತ್ತಾ. ಆನಂದಿಸುವೆನು ನಿನ್ನಲ್ಲಿ ಯೇಸುವೆ, ಅನುದಿನವೂ ನಿನ್ನ ಸ್ತುತಿಸುತ್ತಾ. ನನ್ನ ಜನರು ನನ್ನ ಬಿಟ್ಟು ಬಿಟ್ಟರು, ನನ್ನ ನೀನು ಬೇಡದಂತೆ. ನನ್ನ ಜನರು ನನ್ನ ಬಿಟ್ಟು ಬಿಟ್ಟರು, ನನ್ನ ನೀನು ಬೇಡದಂತೆ. ನಿನ್ನ ಕಣ್ಣ ದೃಷ್ಟಿ ನನ್ನ ಮೇಲಿರಿಸಿ, ನನಗೆ ರಕ್ಷಣೆ ಶೃಂಗವಾದೆ. ನಿನ್ನ ಕಣ್ಣ ದೃಷ್ಟಿ ನಮ್ಮ ಮೇಲಿರಿಸಿ, ನಮಗೆ ರಕ್ಷಣೆ ಶೃಂಗವಾದೆ. ಆನಂದಿಸುವೆನು ನಿಮ್ಮಲ್ಲಿ ಯೇಸಪ್ಪ, ಅನುದಿನವೂ ನಿನ್ನ ಸ್ತುತಿಸುತ್ತಾ. ಆನಂದಿಸುವೆನು ನಿನ್ನಲ್ಲಿ ತಂದೆಯೇ, ಅನುದಿನವೂ ನಿನ್ನ ಸ್ತುತಿಸುತ್ತಾ. ಶ್ರೇಷ್ಠವಾದ ನಿನ್ನ ಸ್ವಾಸ್ಥ್ಯಕ್ಕಾಗಿಯೇ ಮೇಘದಲ್ಲಿ ಬರಲಿರುವೆ. ಶ್ರೇಷ್ಠವಾದ ನಿನ್ನ ಸ್ವಾಸ್ಥ್ಯಕ್ಕೋಸ್ಕರ ಮೇಘಮಂಡಲದಿ ಬರಲಿರುವೆ. ಆ ವೇಳೆ ಯಾವಾಗ ಯಾರಿಗೆ ಗೊತ್ತು, ಅಂತ್ಯದವರೆಗೆ ಭದ್ರಪಡಿಸು ಯೇಸುವೆ. ಆ ವೇಳೆ ಯಾವಾಗ ಯಾರಿಗೆ ಗೊತ್ತು, ಅಷ್ಟರವರೆಗೆ ಭದ್ರಪಡಿಸು. ಆನಂದಿಸುವೆನು ನಿನ್ನೊಳು ಆತ್ಮದೇವ, ಅನುದಿನವೂ ನಿನ್ನ ಸ್ತುತಿಸುತ್ತಾ. ಆನಂದಿಸುವೆನು ನಿನ್ನೊಳು ತಂದೆ ದೇವ, ಅನುದಿನವೂ ನಿನ್ನ ಸ್ತುತಿಸುತ್ತಾ. ಮಧುರವಾದ ನಿನ್ನ ನಾಮವನೇ, ಮಧುರವಾದ ನಿನ್ನ ನಾಮವನೇ, ಅನುದಿನ ಧ್ಯಾನಿಸುವೆನು ಪ್ರಭುವೇ. ಮರೆಯದೆ ಧ್ಯಾನಿಸುವೆನು ಯೇಸುವೆ. ಆನಂದಿಸುವೆನು ನಿನ್ನೊಳು ಕ್ರಿಸ್ತನೇ, ಅನುದಿನ ನಿನ್ನ ಸ್ತುತಿಸುತ್ತಾ. ಆಮೇನ್. ಹೌದು ಪ್ರೇರೆ, ಥ್ಯಾಂಕ್ ಯು ಜೀಸಸ್. ಹೌದು ಪ್ರೇರೆ, ಹೀಗೆ ನಾವು ಅನುದಿನ ದೇವರಲ್ಲಿ ಆನಂದಿಸಬೇಕಾಗಿದೆ ಪ್ರೇರೆ, ಮತ್ತು ಅದನ್ನು ಸ್ತುತಿಸಬೇಕಾಗಿದೆ. ಮಧುರವಾದ ತಂದೆ ಯೇಸುವಿನ ನಾಮವನ್ನೇ ಧ್ಯಾನಿಸಬೇಕಾಗಿದೆ. ಆಕಾಶದ ಕೆಳಗೆ ಭೂಮಿ ಮೇಲೆ ಕೊಡಲಾದ ಬೇರೆ ಯಾವ ಹೆಸರಿನಿಂದ ನಮಗೆ ರಕ್ಷಣೆ ಇಲ್ಲ. ಪಾಪ ಜೀವಿತದಿಂದ ಬಿಡುಗಡೆ ಇಲ್ಲ, ಕತ್ತಲ ಜೀವಿತದಿಂದ ಬಿಡುಗಡೆ ಇಲ್ಲ, ಅವಿಶ್ವಾಸದಿಂದ ಬಿಡುಗಡೆ ಇಲ್ಲ ಪ್ರೇರೆ, ದುಶ್ಚಟಗಳಿಂದ ಬಿಡುಗಡೆ ಇಲ್ಲ, ಭಯದಿಂದ ಬಿಡುಗಡೆ ಇಲ್ಲ, ನಿತ್ಯ ಮರಣದಿಂದ ಬಿಡುಗಡೆ ಇಲ್ಲ ಪ್ರೇರೆ, ಅಜ್ಞಾನದಿಂದ ಬಿಡುಗಡೆ ಇಲ್ಲ. ಮಧುರವಾದ ಯೇಸು ನಾಮದ ಮುಖಾಂತರವೇ. ಈ ಯೇಸು ನಾಮಕ್ಕೆಂದೇ ಸ್ವರ್ಗ, ಮರ್ತ್ಯ, ಪಾತಾಳ ಜೀವರಾಶಿಗಳು ಮೊಣಕಲ್ಲೂರಿ ಮಣಿಯುತ್ತವೆ. ತಂದೆಯಾದ ದೇವರ ಹೆಸರನ್ನು ಘನಪಡಿಸುತ್ತವೆ. ಯೇಸುವೆ ಅದೃಶ್ಯ ದೇವರ ಸಾದೃಶ್ಯ ರೂಪನೆಂದು, ಕಾಣದ ದೇವರ ಕಾಣುವ ರೂಪವೆಂದು ಆ ತನ್ನ ಸುತ್ತನಲ್ಲಿ ಇರಿಸಲು ತಂದೆಯಾದ ದೇವ ನಿರ್ಧರಿಸಿದನು ತನ್ನ ದೈವತ್ವದ ಸಂಪೂರ್ಣತೆಯನ್ನು. ಆತನೇ ಆದಿಸಂಭೂತ, ಆಗಲೆಲ್ಲದರಲ್ಲಿ ಅಗ್ರಸ್ಥ, ಸತ್ತವರೊಳಗಿಂದ ಮೊದಲು ಎದ್ದು ಬಂದಾತ. ಹೌದು ಪ್ರೇರೆ, ಹೀಗೆ
ನಮ್ಮನ್ನು ಕೂಡ ವಿಶ್ವಾಸ ಇಡುವ ನಮ್ಮನ್ನು ಕೂಡ ಯೇಸು ತನ್ನ ಎರಡನೇ ಆಗಮನದಲ್ಲಿ ಜೀವಕ್ಕೆ ಎಬ್ಬಿಸಲಿದ್ದಾನೆ ಪ್ರೇರೆ. ಸಮಾಧಿಯಿಂದ ಆತನ ವಿಶ್ವಾಸವು ಎಲ್ಲರ ಭಕ್ತರ ದೇಹಗಳು ಮಹಿಮೆಗಾಗಿ ಮಹಿಮೆ ಶರೀರ ಧರಿಸಿಕೊಳ್ಳಲು ಎದ್ದೇಳುತ್ತವೆ. ಹೌದು ಪ್ರಿಯ, ಹೀಗೆ ಮಧುರವಾದ ಆತನ ನಾಮವನ್ನು ಮರ್ಯಾದೆ ಧ್ಯಾನಿಸಬೇಕಾಗಿದೆ. ಶ್ರೇಷ್ಠವಾದ ನಿರೀಕ್ಷೆ ಇದೆ ಪ್ರೇರೆ ಕ್ರಿಸ್ತ ನಂಬಿದವರಿಗೆ. ಮತ್ತು ಆ ಕ್ರಿಸ್ತ ವಿಶ್ವಾಸವನ್ನು ಬಿಟ್ಟು ಬಿಡದೆ, ಯಾವ ಅವಿಶ್ವಾಸದ ಬೇರು ಮೊಳೆಯದೆ, ವಿಶ್ವಾಸ ಭ್ರಷ್ಟರಾಗದೆ ಮಹಾ ಪ್ರತಿಫಲ ಉಂಟು ನಿಮ್ಮ ವಿಶ್ವಾಸಕ್ಕೆಂದು ಮುಂದುವರಿಯಬೇಕಾಗಿದೆ ಪ್ರೇರೆ. ಹೌದು, ಅದುವೇ ನಿತ್ಯ ಜೀವ, ಮಹಿಮೆಯ ಶರೀರ ಧರಿಸಿಕೊಂಡು ದೇವರ ಒಂದಿಗೆ ನಿತ್ಯ ಆರಾಧನೆಯಲ್ಲಿ ದೇವರನ್ನು ಆರಾಧಿಸುವ ಜೀವನ ಪ್ರೇರೆ. ಹೌದು, ಹೀಗೆ ಆತ್ಮನಾದ ಅದೃಶ್ಯ ದೇವರಾಗಿದ್ದಾನೆ ಯೇಸು ಕ್ರಿಸ್ತನು. ಆತ್ಮನಾದ ನಾಥನಾಗಿದ್ದಾನೆ ಪ್ರೇರೆ. ಆತ್ಮಗಳ ತಂದೆಯಾಗಿದ್ದಾನೆ. ಆತ್ಮಗಳ ತಂದೆ ಮಕ್ಕಳು ನಾವು ಶರೀರದಲ್ಲಿರುವುದರಿಂದ ಆತನು ನಮ್ಮಂತೆ ಆದ ಪ್ರೇರೆ. ಹೀಗೆ ಅಖಿಲ ಚರಗಳಿಗೆ ಅಂದರೆ ಭೂಮಿ ಆಕಾಶಗಳಲ್ಲಿರುವ ಎಲ್ಲ ಸಮುದ್ರ ಜೀವರಾಶಿಗಳಿಗೂ, ಆಕಾಶ ಪಕ್ಷಿಗಳಿಗೂ, ಕಾಡು ಮೃಗಗಳಿಗೂ, ಸಾಧು ಪ್ರಾಣಿಗಳಿಗೂ ಮತ್ತು ಕ್ರಿಮಿಕೀಟ ಎಲ್ಲ ರೀತಿಯ ಮನುಷ್ಯರಿಗೆ, ಎಲ್ಲ ಗಿಡ ಮರಗಳ, ಬೆಟ್ಟ ಗುಡ್ಡಗಳ, ಸರೋವರ ಸಾಗರ, ಹೌದು ಹಳ್ಳ ಕೊಳ್ಳಗಳ, ಗಾಳಿ ಮಳೆ ಚಳಿ ಬಿಸಿಲು ಎಲ್ಲವುಗಳ ಅಖಿಲ ಅಚಾರಗಳಿಗೆ, ಚರಾಚರಗಳಿಗೆ, ಜೀವರಾಶಿಗಳಿಗೆ, ಸೃಷ್ಟಿಗೆ ಆಧಾರನಾಗಿದ್ದಾನೆ ಪ್ರೇರೆ ಯೇಸು ಕ್ರಿಸ್ತನೇ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರಾಗಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ಮುಖಾಂತರ ಸಮಸ್ತ ಉಂಟಾಯಿತು, ಆ ವಾಕ್ಯವಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ, ಆ ವಾಕ್ಯದಲ್ಲಿ ಜೀವವಿತ್ತು, ಆ ವಾಕ್ಯ ಸರ್ವ ಮಾನವ ಜನಾಂಗದ ಬೆಳಕಾಗಿತ್ತು. ಆ ಜೀವ ಪ್ರೇರೆ, ಆ ಜೀವ ಬೆಳಕಾಗಿತ್ತು. ಆ ಬೆಳಕನ್ನು ಕತ್ತಲು ಮುಸುಕಲಿಲ್ಲ, ಗೆಲ್ಲಲಿಲ್ಲ. ಅದು ಪ್ರೇರೆ. ಹೀಗೆ ಆತ್ಮನಾಥನಾಗಿದ್ದಾನೆ ಪ್ರೇರೆ ಯೇಸು ಕ್ರಿಸ್ತನು. ಅಖಿಲ ಚರಗಳಿಗೆ ಆಧಾರನಾಗಿದ್ದಾನೆ ಎಲ್ಲಕ್ಕೂ. ಮತ್ತು ಅನುದಿನ ಎಲ್ಲ ರೀತಿಯಲ್ಲಿ ನಾವು ನಮ್ಮ ಮನಸ್ಸಾರೆ ಆತನನ್ನು ಕೊಂಡಾಡಬೇಕಾಗಿದೆ, ಆನಂದಿಸಬೇಕಾಗಿದೆ, ಆಸೆ ತೀರುವಷ್ಟು. ಮತ್ತು ನನ್ನ ಜನರು ನನ್ನನ್ನು ಬಿಟ್ಟರು, ನಮ್ಮ ಜನರು ನಮ್ಮನ್ನು ಬಿಟ್ಟರು ಕೂಡ ಬಂಧು ಬಳಗ, ವಿಶ್ವಾಸಿ, ಸ್ನೇಹಿತ, ನಾವು ನಂಬಿದವರು ಪ್ರಭು ಬಿಡುವುದಿಲ್ಲ ಪ್ರೇರೆ. ಹೆತ್ತ ತಾಯಿ ತನ್ನ ಮೊಲಕೂಸನ್ನು ಮರೆತಾಳು ಒಂದು ವೇಳೆ, ಆದರೆ ನಾನಾದರೂ ನಿನ್ನನ್ನು ಮರಿಯೇ. ಅದು ಪ್ರೇರೆ, ಭೂಮಿಯಲ್ಲೆಲ್ಲ ಎಲ್ಲಕ್ಕಿಂತ ದೊಡ್ಡ ಪ್ರೀತಿ ತಾಯಿ ಪ್ರೀತಿ. ಆ ತಾಯಿ ಒಂದು ವೇಳೆ ಮರೆತಾಳು ತನ್ನ ಮೊಲಗೂಸನ್ನು. ಒಂದು ವೇಳೆ ಅಂತ ಹೇಳಿದಾನೆ ಪ್ರೇರೆ. 99% ಮರೆಯುವುದಿಲ್ಲ. ಒಂದು ವೇಳೆ ಮರೆತರೆ ನಾನು ನಿನ್ನನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುತ್ತೇನೆ, ಯಾಕಂದರೆ ನನ್ನಲ್ಲಿ ವಿಶ್ವಾಸ ಇಟ್ಟಿದ್ದೀನಿ. ನಾನೇ ತಂದೆಯ ಸೃಷ್ಟಿಕರ್ತ, ನಿನ್ನ ಸೃಷ್ಟಿಕರ್ತ ಎಂದು. ಹೌದು ಪ್ರೇರೆ. ಅಖಿಲ ಚರಾಚರಗಳಿಗೆ ಆಧಾರನೆಂದು, ಆತ್ಮ ಸ್ವರೂಪನೆಂದು ಮತ್ತು ಸರ್ವ ರೀತಿಯಲ್ಲಿ ಸ್ತುತಿಗೆ ಪಾತ್ರ, ಕೊಂಡಾಟಕ್ಕೆ ಅರ್ಹನು ಹೌದು ಎಂದು ನಂಬಿದ್ದರಿಂದ ನಾನು ನಿನ್ನನ್ನು ಮರೆಯುವುದಿಲ್ಲ ನಿಮ್ಮ ಜನರು ಬಿಟ್ಟು ಕೂಡ. ಮತ್ತು ನಿನ್ನ ಕಣ್ಣ ದೃಷ್ಟಿ ನನ್ನ ಮೇಲೆ ಇರಿಸಿ ನನ್ನ ರಕ್ಷಣೆ ಶೃಂಗವಾಗಿರುವೆ. ದೇವರು ತನ್ನ ಕಣ್ಣ ದೃಷ್ಟಿ ನಮ್ಮ ಮೇಲೆ ಇಟ್ಟಿದ್ದಾನೆ ಪ್ರೇರೆ. ಯೇಸುವಿನ ವಿಶ್ವಾಸ ಪ್ರತಿಯೊಬ್ಬರ ಮೇಲೆ ಅಥವಾ ಪ್ರತಿಯೊಬ್ಬ ಮಾನವರ ಮೇಲೆ ದೇವರ ಕಣ್ಣು ದೃಷ್ಟಿ ಇದೆ ಪ್ರೇರೆ. ಪ್ರತಿಯೊಬ್ಬನಿಗೂ ಅವನ ನಡತೆಗೆ ತಕ್ಕ ಪ್ರತಿಫಲ ಕೊಡುತ್ತಾನೆ. ಒಳ್ಳೆಯವನಿಗೆ ಒಳ್ಳೆಯ ರೀತಿಯಲ್ಲಿ, ಕೆಟ್ಟವನಿಗೆ ಕೆಟ್ಟ ರೀತಿಯಲ್ಲಿ. ಆದರೆ ಯೇಸುವಿನಲ್ಲಿ ಬರದಿದ್ದರೆ ನಾವು ಅನೀತಿವಂತರೇ ಪ್ರೇರೆ. ಅನೀತಿ ನಮ್ಮನ್ನು ಕೆಟ್ಟದ್ದಕ್ಕೆ ಒಯ್ಯುತ್ತದೆ. ಯೇಸುವಿನಲ್ಲಿ ಬಂದಾಗ ಮಾತ್ರ ದೈವ ನೀತಿಯನ್ನು ಧರಿಸಿಕೊಳ್ಳುತ್ತೇವೆ. ದೇವರಿಗೆ ಇಷ್ಟ ಆದ ಕಾರ್ಯ ಮಾತ್ರ ನೀತಿ ಅನ್ನಿಸಿಕೊಳ್ಳುತ್ತದೆ. ಹೌದು ಪ್ರೇರೆ. ಪಾಪಿಗಳಾಗೂ ಇರುತ್ತೇವೆ ನಾವು. ಯೇಸುವಿನಲ್ಲಿ ಬರದಿದ್ದರೆ ಪಾಪ ಕ್ಷಮಾಪಣೆ ಆಗುವುದಿಲ್ಲ. ಆತನ ರಕ್ತ ನನಗಾಗಿ ಸುರಿಸಲ್ಪಟ್ಟಿದೆ ಎಂದು ವಿಶ್ವಾಸಿಸಿ ಆತನ ರಕ್ತದಲ್ಲಿ ತೊಳೆದುಕೊಳ್ಳದಿದ್ದರೆ ನಮ್ಮ ಕಾರ್ಯಗಳು ಶುದ್ಧ ಆಗುವುದಿಲ್ಲ. ಅದರಿಂದ ನಾವು ಪರಲೋಕಕ್ಕೆ ಹೋಗದೆ ನರಕಕ್ಕೆ ಹೋಗಬೇಕಾಗುತ್ತದೆ. ಅದರಿಂದ ಎಲ್ಲ ಪಾಪಗಳನ್ನು ಕ್ಷಮಿಸಿದ ಮತ್ತು ಎಲ್ಲ ಪಾಪಗಳನ್ನು ಹೊತ್ತುಕೊಂಡು ಅವುಗಳಿಗೆ ಶಿಕ್ಷೆ ವಿಧಿಸಿದ ಮತ್ತು ಪಾಪಗಳನ್ನು ಸಮಾಧಿ ಮಾಡಿ 3ನೇ ದಿನ ಜೀವಕ್ಕೆ ಎದ್ದ, ಇಂದಿಗೂ ನಮ್ಮ ಮಧ್ಯೆ ಜೀವಿಸುತ್ತಿರುವ ದೇವಕುಮಾರ ಯೇಸುವನ್ನು ವಿಶ್ವಾಸಬೇಕಾದ ಪ್ರೇರೆ. ಆಗ ಮಾತ್ರ ನಾವು ಪಾಪ ಮರಣದ ನಿಯಮದಿಂದ ಬಿಡುಗಡೆ ಆಗುತ್ತೇವೆ. ಇಲ್ಲದಿದ್ದರೆ ಪಾಪ ನಮ್ಮನ್ನು ಮರಣ ಎಂಬ ಬಂಧನದಲ್ಲಿ ಇಟ್ಟು ದಿನೇ ದಿನೇ ನಮ್ಮನ್ನು ಪಾತಾಳಕ್ಕೆ ಸಮಾಧಿಗೆ ತೆಗೆದುಕೊಂಡು ಹೋಗುತ್ತದೆ. ಯಾವಾಗ ಯೇಸುವಿನಲ್ಲಿ ಬರುತ್ತೇವೋ ಪಾಪದ ಭಯ ಹೋಗಿಬಿಡುತ್ತದೆ ಪ್ರೇರೆ. ಯಾಕಂದರೆ ಪರಿಶುದ್ಧ ನಮಗೆ ಸಹಾಯ ಮಾಡುತ್ತಾನೆ. ಶೋಧನೆಗಳನ್ನು ಗೆದ್ದಾತನು ನಮ್ಮ ಆತ್ಮಗಳ ತಂದೆ. ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದ ನಮ್ಮಂತೆ. ನಾವು ಹೋಗುವ ದಾರಿಯಲ್ಲಿ ನಮಗಿಂತ ಮೊದಲೇ ಹೋಗಿ ಎಲ್ಲ ಶೋಧನೆಗಳ ಮೇಲೆ, ಶರೀರ ಕಾರ್ಯಗಳ ಮೇಲೆ, ಶಾಪ ಪಾಪಗಳ ಮೇಲೆ, ಪ್ರೇರೆ ಭಯ ಮರಣದ ಮೇಲೆ, ಸೈತಾನ ತಂತ್ರಗಳ ಮೇಲೆ ಜಯ ಸಾಧಿಸಿಕೊಟ್ಟಿದ್ದಾನೆ ಪ್ರೇರೆ. ಮತ್ತು ಅಷ್ಟೇ ಅಲ್ಲ, ನಮ್ಮ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡಿದ್ದಾನೆ.
ನಮ್ಮ ಶಾಪ, ಪೂರ್ವಜರಿಂದ ಬಂದ ಶಾಪ, ನಿರರ್ಥಕ ನಡವಳಿಕೆ, ವಿಗ್ರಹ ಆರಾಧನೆ, ಮೂಢನಂಬಿಕೆ ಎಲ್ಲ ತೆಗೆದುಕೊಂಡಿದ್ದಾನೆ ಪ್ರೇರೆ. ಆತನ ವಿಶ್ವಾಸದಾದರೆ ಆತನ ಸುಜ್ಞಾನ, ದೈವಜ್ಞಾನ, ಅಮರಜ್ಞಾನ, ಮಹಾಜ್ಞಾನ, ವಾಕ್ಯಜ್ಞಾನ, ಆತ್ಮಜ್ಞಾನ ನೀಡುತ್ತಾನೆ ಪ್ರೇರೆ. ನಾವು ದೇವರ ಮಕ್ಕಳೇ ಪ್ರಕಾಶಿಸುತ್ತೇವೆ ಸೂರ್ಯನಂತೆ. ಹೌದು, ಆತನ ಕಣ್ಣು ದೃಷ್ಟಿ, ಯೇಸುವಿನಲ್ಲಿ ವಿಶ್ವಾಸ ಇಟ್ಟರೆ ನಾವು ಆತನ ದೇವರ ಕಣ್ಣು ದೃಷ್ಟಿ ನಮ್ಮ ಮೇಲೆ ಇರ್ತದೆ ಪ್ರೇರೆ. ಎಲ್ಲ ನಮ್ಮ ಮಾರ್ಗಗಳಲ್ಲಿ ಅಪಾಯಕ್ಕೆ ಒಳಗಾಗದಂತೆ ತನ್ನ ದೂತರ ದಂಡಿಳಿಸಿ ಕಾಯ್ದು ಕಾಪಾಡುತ್ತಾನೆ ಪ್ರೇರೆ. ಹೌದು, ಹೀಗೆ ದೇವರ ಕಣ್ಣು ದೃಷ್ಟಿಗೆ ಒಳಗಾಗೋಣ ಪ್ರೇರೆ. ಯೇಸುವಿನ ವಿಶ್ವಾಸ ಇಡುವ ಮೂಲಕ, ಆತನನ್ನು ಆನಂದದಿಂದ ಕೊಂಡಾಡುವ ಮೂಲಕ, ಶ್ರೇಷ್ಠವಾದ ಸ್ವಾಸ್ಥ್ಯಕ್ಕಾಗಿ ಮೇಘದಲ್ಲಿ ಯೇಸು ಕ್ರಿಸ್ತನ 2 ಸಾರಿ ಬರಲಿದ್ದಾನೆ ಪ್ರೇರೆ. ಹೌದು, ಆತನ ವಿಶ್ವಾಸಿಗಳನ್ನು ಕರೆದುಕೊಂಡು ಹೋಗಲು ಮಹಿಮೆಯ ಲೋಕಕ್ಕೆ, ಆನಂದ ಲೋಕಕ್ಕೆ, ಸ್ವರ್ಗಕ್ಕೆ. ಹೌದು ಪ್ರೇರೆ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಹೇಳ್ತಿದ್ದಾನೆ ಪ್ರಭು ತನ್ನ ಶಿಷ್ಯರಿಗೆ, ನೀವು ಹೃದಯದಲ್ಲಿ ಭಯಪಡಬೇಡಿರಿ, ಕಳವಳಗೊಳ್ಳಬೇಡಿರಿ. ನಾನು ತಂದೆಯ ಬಳಿಗೆ ಹೋಗ್ತಿದ್ದೇನೆ. ನನ್ನ ತಂದೆಯ ಮನೆಯಲ್ಲಿ ಅನೇಕ ಸ್ಥಳಗಳಿವೆ. ನಾನು ನಿಮಗೋಸ್ಕರ ಸ್ಥಳವನ್ನು, ಕೋಣೆಗಳನ್ನು ಸಿದ್ಧ ಮಾಡಿದ ನಂತರ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ನಾನಿರುವಲ್ಲಿ ನೀವಿರಬೇಕು ಎಂದು ಹೇಳ್ತಿದ್ದಾನೆ ಪ್ರೇರೆ. ಹೌದು, ಶ್ರೇಷ್ಠವಾದ ತನ್ನ ಸ್ವಾಸ್ಥ್ಯವಾದ ಯೇಸುವನ್ನು ವಿಶ್ವಾಸವರೇ ದೇವರ ಸ್ವಾಸ್ಥ್ಯ ಪ್ರೇರೆ. ನಮಗೆ ಈ ಲೋಕದಲ್ಲಿ ಅನೇಕ ಆಸ್ತಿ ಇರ್ಬೋದು, ಮನುಷ್ಯರು, ಕಾರು, ಬಂಗ್ಲೆ, ಸ್ಥಳಗಳು. ಹೌದು ಪ್ರೇರೆ, ವ್ಯಕ್ತಿಗಳು. ಆದರೆ ದೇವರಿಗೆ ಆತನನ್ನು ವಿಶ್ವಾಸವರೇ ಆತನ ಆಸ್ತಿ ಪ್ರೇರೆ. ಆತನ ಆಸ್ತಿಗಾಗಿ ಶ್ರೇಷ್ಠವಾದ ಆಸ್ತಿ ಅಂತ ಪ್ರೇರೆ. ಯೇಸುವಿನ ವಿಶ್ವಾಸವರು ದೇವರ ಮಕ್ಕಳು. ಯೇಸುವಿನಲ್ಲಿ ವಿಶ್ವಾಸಿಟ್ಟವರು ತಂದೆಗೆ ಶ್ರೇಷ್ಠವಾದ ಮಕ್ಕಳು ಅಥವಾ ಸ್ವಾಸ್ಥ್ಯ. ಆ ಸ್ವಾಸ್ಥ್ಯಕ್ಕಾಗಿ ನಮಗಾಗಿ ಮೇಘದಲ್ಲಿ 2 ಸಾರಿ ಬರಲಿದ್ದಾನೆ ಪ್ರೇರೆ. ಮಹಾಮಹಿಮೆಯೊಂದಿಗೆ ಪೂರ್ವದಿಂದ ಪಶ್ಚಿಮ, ಉತ್ತರದಿಂದ ದಕ್ಷಿಣಕ್ಕೆ ಮಿಂಚುವ ಉಪಾಧಿಯಲ್ಲಿ, ಗುಡುಗು ಸಿಡಿಲುವ ಉಪಾಧಿಯಲ್ಲಿ ಆತನ ಪ್ರತ್ಯಕ್ಷ ಇರುತ್ತದೆ. ಭಯಂಕರ ದಿನ. ಆ ದಿನ ಆತನಲ್ಲಿ ವಿಶ್ವಾಸ ಇಟ್ಟವರು ಎಷ್ಟು ಜನ ಆತನ ಎದುರುಗೊಳ್ಳುತ್ತಾರೆ ಎಂದು ಪ್ರಶ್ನೆ ಹಾಕಿದ್ದಾನೆ ಪ್ರೇರೆ. ನೀವು ಪ್ರಾರ್ಥನೆ ಕೇಳಿದ್ದು ಪಡೆಯಬಹುದು ಹೋರಾಡಿ ಲೌಕಿಕವಾಗಿ, ಆದರೆ ಆತ್ಮ ಸಂಬಂಧವಾಗಿ ಆತನು ಹೇಳಿದಂತೆ ಜೀವಿಸಲು ಹೋರಾಡಿ ಆತನ ಶಿಲುಬೆಯನ್ನು ಹೊತ್ತುಕೊಂಡು ಆತನನ್ನು ಹಿಂಬಾಲಿಸಿದವರು ಆ ದಿನದಲ್ಲಿ ನಿಲ್ಲುತ್ತಾರೆ ಪ್ರೇರೆ. ಲೋಕವನ್ನು ಹಿಂಬಾಲಿಸಿದವರು, ಲೋಕಾಶೆಗಳನ್ನು ಹಿಂಬಾಲಿಸಿದವರು, ಲೋಕ ಜ್ಞಾನಗಳಲ್ಲಿ ಹೆಚ್ಚಳಪಟ್ಟವರು, ಸೌಂದರ್ಯ, ಜ್ಞಾನ, ಅಧಿಕಾರದಲ್ಲಿ ಹೆಚ್ಚಳಪಟ್ಟವರು ಆ ದಿನದಲ್ಲಿ ಆತನ ಮುಂದೆ ನಿಲ್ಲುವುದಿಲ್ಲ ಪ್ರೇರೆ, ಓಡಿ ಹೋಗುತ್ತಾರೆ. ಏಕೆಂದರೆ ಆತನ ಪ್ರತ್ಯಕ್ಷತೆ ಬೆಂಕಿಯೊಡನೆ ಉದಯವಾಗುತ್ತದೆ. ಆತನು ಅಕ್ಕ ಸಾಲಿಗನು ಅಂತೆ ಪ್ರತ್ಯಕ್ಷ ಆಗುತ್ತಾನೆ. ಬಂಗಾರವನ್ನು ಶೋಧಿಸುವ ಅಕ್ಕ ಸಾಲಿಗಿನಂತೆ ಪ್ರತ್ಯಕ್ಷ ಆಗುತ್ತಾನೆ. ಬೆಳ್ಳಿಯನ್ನು ಶೋಧಿಸುವ ರೀತಿಯಲ್ಲಿ ಪ್ರತ್ಯಕ್ಷ ಆಗುತ್ತಾನೆ. ಅಗಸ್ಸನ್ನು ಬಟ್ಟೆ ಒಗೆದು ಶುಚಿ ಮಾಡುವಂತೆ ಪ್ರತ್ಯಕ್ಷ ಆಗುತ್ತಾನೆ. ಆ ದಿನ ಶ್ರೇಷ್ಠವಾದ ಸ್ವಾಸ್ಥ್ಯಕ್ಕೋಸ್ಕರ ಮೇಘದಲ್ಲಿ ಬರಲಿದ್ದಾನೆ. ಆ ಸಮಯ ಯಾರಿಗೂ ಗೊತ್ತಿಲ್ಲ ಪ್ರೇರೆ. ಆದ್ದರಿಂದ ಅಷ್ಟರವರೆಗೆ ನಮ್ಮನ್ನು ಭದ್ರಪಡಿಸಿ ಯೇಸುವೆ ಎಂದು ಕೋರಿಕೊಳ್ಳಬೇಕಾಗಿದೆ ಪ್ರೇರೆ. ಯಾಕೆ ಭದ್ರತೆ? ನಾವು ಮತ್ತೆ ಶೋಧಕನಿಗೆ ಒಳಗಾಗದೆ, ಮರಣ ಭಯಕ್ಕೆ ಒಳಗಾಗಿ ಪಾಪ ಮಾಡದೆ, ಲೌಕಿಕತೆಗೆ ಒಲಿಯದೆ, ಮರಣಾಧಿಕರಿಗೆ ಸ್ಥಳ ಕೊಡದೆ, ಕೋಪ ಮಾಡಬೇಕಾಗಿ ಬಂದರೂ ಪಾಪ ಮಾಡದೆ. ಹೌದು ಪ್ರೇರೆ, ಶೋಧನೆಗೆ ಒಳಗಾಗದೆ, ಮನಸ್ಸು ಸಿದ್ಧವಾಗಿರುವಂತೆ, ದೇಹ ಬಲಗೊಳ್ಳುವಂತೆ ಯೇಸುವಿನ ವಿಶ್ವಾಸ ಇಡಬೇಕಾಗಿದೆ ಪ್ರೇರೆ. ಮತ್ತು ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗಿದೆ. ಹೀಗೆ ಯೇಸು ಕೆಡುಕಿನಿಂದ ತಪ್ಪಿಸಿ ಕಾಪಾಡಲು ತನ್ನ ಪರಿಶುದ್ಧಾತ್ಮ ಕಳಿಸಿಕೊಟ್ಟಿದ್ದಾನೆ ಪ್ರೇರೆ. ಹೌದು, ನಾವು ವಾಕ್ಯದೊಳಗೆ ಪ್ರವೇಶವಾಗೋಣ ಪ್ರೇರೆ. ಪವಿತ್ರ ಗ್ರಂಥ ಬೈಬಲ್ನಲ್ಲಿ ಕೆಲವರು ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಪ್ರೇರೆ. ಕೆಲವರು ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡವರು. ನಾವು ಪವಿತ್ರ ಗ್ರಂಥದಲ್ಲಿ ನೋಡುವುದಾದ ಪ್ರೇರೆ, ಆದಿಕಾಂಡ 24ನೇ ಅಧ್ಯಾಯ 48ನೇ ವಾಕ್ಯದಲ್ಲಿ ಎಲಿಯಾಜರ್ ಎಂಬ ವ್ಯಕ್ತಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡಿದ್ದಾನೆ ಪ್ರೇರೆ. ಎಲಿಯಾಜರ್ ಎಂಬ ವ್ಯಕ್ತಿ. ಮತ್ತು ಈತನ ಬಗ್ಗೆ ನೋಡುವುದಾದರೆ ಆದಿಕಾಂಡ ಜೆನೆಸಿಸ್ ಚಾಪ್ಟರ್ 24 ವರ್ಸ್ 58 ಇಲ್ಲಿ ಓದುವುದಾದರೆ, ಈ ಮನುಷ್ಯನ ಜೊತೆಯಲ್ಲಿ ಹೋಗುವಿಯಾ ಎಂದು ನನ್ನ ದಣಿಯಾದ ಅಬ್ರಹಾಮನ ದೇವರಾದ ಯೆಹೋವನಿಗೆ ಬೊಗ್ಗಿ ನಮಸ್ಕರಿಸಿ, ಆತನು ನನ್ನ ದಣಿಯ ಮಗನಿಗೋಸ್ಕರ ಅವನ ತಮ್ಮನ ಮಗಳನ್ನೇ ತೆಗೆದುಕೊಳ್ಳುವಂತೆ ನನ್ನನ್ನು ನೀಟಾದ ದಾರಿಯಲ್ಲಿ ಕರೆದುಕೊಂಡು ಬಂದದಕ್ಕಾಗಿ ಆತನನ್ನು ಕೊಂಡಾಡಿದೆನು. ಹೌದು ಪ್ರೇರೆ, ಇಲ್ಲಿ ಅಬ್ರಹಾಮನ ಸೇವಕ ಎಲ್ಲಾಜರ್ ಎಂಬಾತ, ಅಬ್ರಹಾಮನು ತನ್ನ ಮಗನಾದ ಇಸಾಕನಿಗೆ ಸ್ವದೇಶದಿಂದ ಹೆಣ್ಣು ತರಿಸುವುದಕ್ಕೋಸ್ಕರ ಮದುವೆ ಮಾಡಲು ತನ್ನ ಸ್ವದೇಶಕ್ಕೆ ಕಳಿಸಿರುತ್ತಾನೆ ಪ್ರೇರೆ. ಅಬ್ರಹಾಮನು ತನ್ನ ಸೇವಕನಾದ ಎಲ್ಲಾಜರ್ನನ್ನು, ಆತನು
ಇಸಾಕನಿಗೆ ಅಬ್ರಾಮನ ಮಗನಿಗೆ ಸ್ವದೇಶದಿಂದ ಅಬ್ರಾಮ್ ಮೊದಲು ವಾಸ ಮಾಡಿರ್ತಾನೆ ಪ್ರೇರೆ. ಆ ಸ್ಥಳದಿಂದ ಸ್ವಂತದವರಿಂದ ಹೆಣ್ಣು ಅಂದರೆ ಹುಡುಗಿಯನ್ನು ತರಿಸಿ ಮಗನಿಗೆ ಇಸಾಕನಿಗೆ ಮದುವೆ ಮಾಡಿಸ್ಬೇಕೆಂದಿರುತ್ತಾನೆ. ಎಲ್ಲಾಜಾರ ಎಂಬಾತ ತನ್ನ ಸೇವಕರನ್ನು ಕಳಿಸಿರುತ್ತಾನೆ ಆ ಸ್ಥಳಕ್ಕೆ. ಆತನು ಹೋದಾಗ ಆತನು ಅನೇಕ ರೀತಿಯಲ್ಲಿ ದೇವರೊಂದಿಗೆ ಮಾತಾಡಿಕೊಳ್ಳುತ್ತಾ ಹೋತಾನೆ ಪ್ರೇರೆ. ನನ್ನ ದಣಿಯಾದ ಅಬ್ರಹಾಮನ ದೇವರೇ ಎಂದು, ನನ್ನ ದಣಿಯಾದ ಅಬ್ರಹಾಮನ ದೇವರಾದ ಯೆಹೋವನಿಗೆ ಬೊಗ್ಗಿ ನಮಸ್ಕರಿಸಿ ಆತನು ಅಂದರೆ ಅಬ್ರಹಾಮನ ದಾಸ ಎಲ್ಲಾಜರ್ ಆತ ಏನಂತಾನೆ ಪ್ರೇರೆ, ನನ್ನ ದಣಿಯಾದ ಅಬ್ರಹಾಮನ ದೇವರಾದ ಯೆಹೋವನಿಗೆ ಬೊಗ್ಗಿ ನಮಸ್ಕರಿಸಿದ್ನಂತ ಪ್ರೇರೆ. ಆತನು ನನ್ನ ದಣಿಯ ಮಗನಿಗೋಸ್ಕರ, ಆ ದೇವರು ನನ್ನ ದಣಿಯಾದ ಅಬ್ರಹಾಮನ ಮಗ ಇಸಾಕನಿಗೋಸ್ಕರ ತನ್ನ ತಮ್ಮನ ಮಗಳನ್ನೇ ತೆಗೆದುಕೊಳ್ಳುವಂತೆ ನನ್ನ ನೀಟಾದ ದಾರಿಯಲ್ಲಿ ಕರೆದುಕೊಂಡು ಬಂದದ್ದಕ್ಕಾಗಿ ಆತನನ್ನು ಕೊಂಡಾಡಿದೆನು. ಅಂದರೆ ಆತ ಏನೇನು ಅಂದುಕೊಂಡಿರ್ತಾನೆ ಪ್ರೇರೆ, ಆ ಸ್ವದೇಶಕ್ಕೆ ಹೋಗಿರ್ತಾನೆ. ಅಬ್ರಹಾಮನ ಇರುವ ಸ್ಥಳಕ್ಕೆ, ಮೊದಲಿರುವ ಸ್ಥಳಕ್ಕೆ ಹೋಗಿ ಅಲ್ಲಿ ಒಂದು ಬಾವಿ ಇರುತ್ತದೆ. ಬಾವಿಯ ಬಳಿಯಲ್ಲಿ ಕೂತುಕೊಂಡು ನಿಜವಾಗಿ ದೇವರೇ, ನೀನೇ ನನ್ನನ್ನು ಇಲ್ಲಿ ಕಳಿಸಿರುವುದಾದರೆ, ನನ್ನ ದಣಿಯ ದೇವರೇ, ನಾನು ಮೊದಲು ಬರುವ ಸ್ತ್ರೀ ಕೊಡ ಹಿಡ್ಕೊಂಡು ಯಾರು ಬರ್ತಾಳೋ ಆಕೆಯನ್ನು, ಅಮ್ಮ ನನಗೆ ಕುಡಿಯುವುದಕ್ಕೆ ನೀರು ಕೊಡು ಎಂದು ಕೇಳುತ್ತೇನೆ. ಆಗ ಆಕೆ ನಿನಗೂ ಕೊಡುತ್ತೇನೆ, ನಿನ್ನ ಒಂಟೆಗಳಿಗೂ ಕೊಡುತ್ತೇನೆ ಎಂದು ಹೇಳುತ್ತಾಳೋ ಆಕೆಯೇ ನನ್ನ ದಣಿಯಾದ ಅಬ್ರಹಾಮನ ಮಗ ಇಸಾಕನಿಗೆ ಸರಿಯಾದ ಸೊಸೆ ಎಂದು ತಿಳಿದುಕೊಳ್ಳುತ್ತೇನೆ ಎಂದಾಗ ನಿಜವಾಗಿ ಅದೇ ರೀತಿ ಆಯಿತು ಪ್ರೇರೆ. ಅದಕ್ಕಾಗಿ ದಣಿಯ ದಾಸನಾದ ಅಬ್ರಹಾಮನ ದಾಸನಾದ ಎಲ್ಲಾಜರ್ ಹೇಳ್ತಾನೆ ಏನಂದು, 24ನೇ ಅಧ್ಯಾಯ ಆದಿಕಾಂಡ 24ನೇ ಅಧ್ಯಾಯ 48ನೇ ವಾಕ್ಯ ಪ್ರೇರೆ. ನನ್ನ ದಣಿಯಾದ ಅಬ್ರಹಾಮನ ದೇವರಾದ ಯೆಹೋವನಿಗೆ, ಯೇಸು ಕ್ರಿಸ್ತನಿಗೆ, ಆತ್ಮಸ್ವರೂಪ ಪರಿಶುದ್ಧ ದೇವನಿಗೆ ಬೊಗ್ಗಿ ನಮಸ್ಕರಿಸಿ ಆತನು ನನ್ನ ದಣಿಯ ಮಗನಿಗೋಸ್ಕರ ಅವನ ತಮ್ಮನ ಮಗಳನ್ನೇ ತೆಗೆದುಕೊಳ್ಳುವಂತೆ ನನ್ನ ನೀಟಾದ ದಾರಿಯಲ್ಲಿ ಕರೆದುಕೊಂಡು ಬಂದದ್ದಕ್ಕಾಗಿ ಆತನನ್ನು ಕೊಂಡಾಡಿದೆನು. ಆತ ಅಂಡುಕೊಂಡಿದ್ದ ಪ್ರೇರೆ ಬಾವಿಯಲ್ಲಿ ಬಳಿಯಲ್ಲಿ ಕೂತ್ಕೊಂಡು ನೀರಡಿಕೆ ಆಗಿರ್ತದೆ, ನೀರು ಕೊಟ್ಟರೆ ನನಗೆ ಮಾತ್ರ ಅಲ್ಲ ನನ್ನ ಒಂಟೆಗಳಿಗೂ ಕೂಡ ಕೊಟ್ಟರೆ ಆಕೆಯೇ ಎಂದುಕೊಂಡಿದ್ದ. ಆಕೆಯೇ ಬಂದಲು ಪ್ರೇರೆ. ಅದೇ ರೀತಿ ನೀರು ಕೊಟ್ಟಳು, ಒಂಟೆಗಳಿಗೂ ಕೂಡ ಕುಡಿಯಲಿಕ್ಕೆ ನೀರು ಕೊಟ್ಟಳು ಪ್ರೇರೆ. ಆಗ ಅವ್ರ ಮನೆಗೆ ಹೋಗಿ ವಿಚಾರಿಸಿದಾಗ ಆಕೆ ಅಬ್ರಾಮನ ತಮ್ಮನ ಮಗಳೆಂದು ನಿರೂಪಿತ ಆಗಿತ್ತು ಪ್ರೇರೆ. ಅದರಿಂದ ಎಲ್ಲಾಜರ್ ದೇವರಿಗೆ ಅಬ್ರಾಮನ ದೇವರಂತ ಪ್ರೇರೆ, ತನ್ನ ದೇವರನ್ನವಲ್ಲ, ದಣಿಯ ದೇವರು ಅಬ್ರಾಮನ ದೇವರೆಂದು ನಮಸ್ಕರಿಸಿ ಬೊಗ್ಗಿ ನನ್ನ ನೀಟಾದ ದಾರಿಯಲ್ಲಿ ಕರೆದುಕೊಂಡು ಬಂದಿದ್ದೆಂದು ನಮಸ್ಕರಿಸ್ತಿದ್ದಾನೆ. ಅಂದರೆ ಸರಿಯಾದ ನಿರ್ಣಯ ತೆಗೆದುಕೊಂಡ ಪ್ರೇರೆ, ಗುರುತಿಸಿದ ನಿಜವಾದ ದೇವರ ದಾಸ ಅಬ್ರಾಮನೆಂದು, ನಿಜವಾದ ದೇವರ ನಿಜವಾದ ಪ್ರವಾದಿ ಸ್ನೇಹಿತ ಅಬ್ರಾಮನೆಂದು ಕೂಡ ಗುರುತಿಸಿದ. ಹೀಗೆ ಸರಿಯಾದ ನಿರ್ಣಯ ತೆಗೆದುಕೊಂಡ ಪ್ರೇರೆ ಎಲಿಯಾಜರ್ ಇನ್ನೂ ಹೆಚ್ಚು ಪರೀಕ್ಷಿಸಕ್ಕೆ ಹೋಗಲಿಲ್ಲ. ಹೌದು. ಎರಡನೇದಾಗಿ ಸರಿಯಾದ ನಿರ್ಣಯ ತೆಗೆದುಕೊಂಡವರು ಪವಿತ್ರ ಗ್ರಂಥ ಬೈಬಲ್ನಲ್ಲಿ ರಿಬ್ಕಾ ಪ್ರೇರೆ. ಅದೇ ಅಧ್ಯಾಯದಲ್ಲಿ ಆದಿಕಾಂಡ 24ನೇ ಅಧ್ಯಾಯ 58ನೇ ವಾಕ್ಯದಲ್ಲಿ ಆ ಮನೆಯಲ್ಲಿ ಹೋಗಿ ವಿಚಾರಿಸಿದಾಗ ಈ ಮನುಷ್ಯನ ಜೊತೆಯಲ್ಲಿ ಹೋಗುವಿಯಾ ಎಂದು ಕೇಳಿದರು. ಆಕೆ ಹೋಗುತ್ತೇನೆ ಅನ್ನಲು ಅವರು ತಮ್ಮ ತಂಗಿಯಾದ ರೆಬಕ್ಕಳನ್ನು, ಆಕೆಯ ದಾದಿಯನ್ನು, ಅಬ್ರಹಾಮನ ಸೇವಕನನ್ನು, ಅವನ ಸಂಗಡ ಬಂದ ಮನುಷ್ಯರನ್ನು ಸಾಗ ಕಳಿಸಿದರು. ಮನೆಯಲ್ಲಿರ್ತಾನೆ ಪ್ರೇರೆ. ಹೋಗಿ ಎಲ್ಲಾಜರ್ ಹೋಗಿ ಎಲ್ಲ ವಿಚಾರ ಹೇಳ್ತಾನೆ. ತಂದಿದ್ದ ಅಬ್ರಹಾಮನು ಕೊಟ್ಟಿದ್ದ ಎಲ್ಲ ಬಂಗಾರ ಸಮೇತ ಮೂಗುತಿ ಎಲ್ಲವನ್ನು ಬಂಗಾರ ಕೊಟ್ಟು ಕೇಸ್, ನಾನು ನಿಜವಾಗಿ ಅಬ್ರಹಾಮನ ಕಡೆಯತ್ತಂತ ನಂಬಿದರೆ, ನಿಜವಾದ ದೇವರ ದಾಸನ ಕಡೆಯಿಂದ ಬಂದಿದ್ದೇನೆ ಎಂದು ನೀವು ನಂಬಿದರೆ ಕಳಿಸ್ಬೋದು ನನ್ನ ಜೊತೆಗೆ ನಿಮ್ಮ ಮಗಳನ್ನು, ನನ್ನ ದಾಸನ ದಣಿಯ ಮಗನಿಗೆ ವಿವಾಹ ಮಾಡಲು ನೀವು ವಿಶ್ವಾಸಿದ್ರೆ ಕಳಿಸ್ಬೋದು, ನಾವು ನಿಜವಾದವರೆಂದರೆ. ಇಲ್ಲದಿದ್ದರೆ ಇಲ್ಲ ಎಂದು ಹೇಳ್ರಿ, ನಾವು ಎಡಬಲಕ್ಕೆ ಹೋಗಿಬಿಡ್ತೀನಿ ಅಂದಾಗ, ಇಲ್ಲ ನೀ ಹೇಳಿದ ಮಾತು ಹೌದು ಎನ್ನುವುದಕ್ಕಾಗುವುದಿಲ್ಲ, ಅಲ್ಲ ಎನ್ನುವುದಕ್ಕಾಗುವುದಿಲ್ಲ, ನಿಜವಾಗಿಯೂ ಅದಕ್ಕೆ ಲಾಬನನು 50ನೇ ವಾಕ್ಯ ಆದಿಕಾಂಡ 24ನೇ ಅಧ್ಯಾಯ 50ನೇ ವಾಕ್ಯ. ಅದಕ್ಕೆ ಲಾಬನನು ಬೆತ್ತುವೇಲನು, ಈ ಕಾರ್ಯವು ಯೆಹೋವನಿಂದಲೇ ಉಂಟಾಯಿತು, ದೇವರಿಂದಲೇ ಉಂಟಾಯಿತು. ಯೆಹೋವ ಎಂದರೆ ತಂದೆಯಾದ ದೇವರ ಹೆಸರು ಪ್ರೇರೆ. ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ಅಂದರೆ ಇರುವವನಾಗಿ ಇರುವಾತ. ಹೌದು ಪ್ರೇರೆ. ಆತ ಸ್ವಯಂಭೂತ, ಆತನನ್ನು ಯಾರು ಸೃಷ್ಟಿ ಮಾಡಿಲ್ಲ ಎಂದು ಅರ್ಥ. ಈ ಕಾರ್ಯ ಯೆಹೋವನಿಂದಲೇ ಉಂಟಾಯಿತು, ನಾವಂತೂ ಹೌದೆಂತೂ ಅಲ್ಲವೆಂದು ಹೇಳಲಾರೆವು. ರೆಬಕ್ಕಳನ್ನು ನಿನ್ನ ವಶಕ್ಕೆ ಕೊಡುತ್ತೇವೆ, ಕರೆದುಕೊಂಡು ಹೋಗಬಹುದು. ಯೆಹೋವನು ಹೇಳಿದಂತೆಯೇ ಆಕೆ ನಿನ್ನ ದಣಿಯ ಮಗನಿಗೆ ಹೆಂಡತಿಯಾಗಲಿ ಅಂದರು. 52ನೇ ವಾಕ್ಯ.
24ನೇ ಅಧ್ಯಾಯ ಆದಿಕಾಂಡ 57ನೇ ವಾಕ್ಯ. ಅಬ್ರಹಾಮನ ಸೇವಕನು ಅವರ ಮಾತನ್ನು ಕೇಳಿದಾಗ ಯೆಹೋವನಿಗೆ ದೇವರಿಗೆ ಬೊಗ್ಗಿ ನಮಸ್ಕರಿಸಿದನು. ಆಮೇಲೆ 53ನೇ ವಾಕ್ಯ. ಆಮೇಲೆ ತಾನು ತಂದಿದ್ದ ಬೆಳ್ಳಿ ಬಂಗಾರದ ಒಡವೆಗಳನ್ನು ವಸ್ತ್ರಗಳನ್ನು ತೆಗೆದು ರೆಬೆಕ್ಕಳಿಗೆ ಕೊಟ್ಟನು. ಆಕೆಯ ಅಣ್ಣನಿಗೂ ತಾಯಿಗೂ ಸಹ ಬೆಲೆಯುಳ್ಳ ಉಡುಗೊರೆಗಳನ್ನು ಕೊಟ್ಟನು. 54ನೇ ವಾಕ್ಯ. ಬಳಿಕ ಅವನು ಅವನ ಸಂಗಡ ಬಂದ ಮನುಷ್ಯರು ಊಟೋಪಚಾರಗಳನ್ನು ತೀರಿಸಿಕೊಂಡು ರಾತ್ರಿಯೆಲ್ಲ ಅಲ್ಲೇ ಇದ್ದರು. ಬೆಳಗ್ಗೆ ಎದ್ದಾಗ ಅವನು ನನ್ನ ದಣಿಯ ಬಳಿಗೆ ಹೊರಡುವುದಕ್ಕೆ ನನಗೆ ಅಪ್ಪಣೆಯಾಗಲಿ ಎಂದು ಕೇಳಲು ರೆಬೆಕ್ಕಳ ಅಣ್ಣನೂ ತಾಯಿಯು ಅವನಿಗೆ, ಹುಡುಗಿಯು ಇನ್ನು 8-10 ದಿನವಾದರೂ ನಮ್ಮಲ್ಲಿರಲಿ, ಆಮೇಲೆ ಆಕೆ ಹೋಗಬಹುದು ಎಂದು ಹೇಳಿದರು. 56ನೇ ವಾಕ್ಯ. ಅವನು ಅವರಿಗೆ, ಯೆಹೋವನು ದೇವರು ನನ್ನ ಪ್ರಯಾಣವನ್ನು ಸಫಲ ಮಾಡಿದ್ದಾನೆ, ಆದುದರಿಂದ ನನ್ನನ್ನು ತಡೆಯಬೇಡಿರಿ, ನನ್ನ ದಣಿಯ ಬಳಿಗೆ ಹೋಗುವುದಕ್ಕೆ ನನಗೆ ಅಪ್ಪಣೆಯಾಗಬೇಕೆಂದು ಹೇಳಲು ಅವರು, ನಾವು ಹುಡುಗಿಯನ್ನು ಕರೆದು ಆಕೆಯ ಅಭಿಪ್ರಾಯ ತಿಳಿದುಕೊಳ್ಳುತ್ತೇವೆ ಎಂದು ಹೇಳಿ ರೆಬೆಕ್ಕಳನ್ನು ಕರೆದು, ಈ ಮನುಷ್ಯನ ಜೊತೆಯಲ್ಲಿ ಹೋಗುವೆಯಾ ಎಂದು ಕೇಳಿದರು. ಆಕೆ ಹೋಗುತ್ತೇನೆ ಅನ್ನಲು ಕಳಿಸಿಕೊಟ್ಟರು. ದಾದಿಯ ಸಮೇತ ಮತ್ತು ಅಬ್ರಾಮನ ಸೇವಕ ಜೊತೆ ಬಂದಿದ್ದ, ಎಲಾಜರನ ಜೊತೆ ಬಂದಿದ್ದ ಆ ಮನುಷ್ಯರ ಸಂಗಡ ಸಹ ಕಳಿಸ್ತಾರೆ ಪ್ರೇರೆ. ಹೀಗೆ ಇಸಾಕನನ್ನು ಅಬ್ರಾಮನ ಬಳಿಗೆ, ಅಬ್ರಾಮ ಮಗ ಇಸಾಕನ ಬಳಿಗೆ ರೆಬೆಕ್ಕಳನ್ನು ಕರೆತರುತ್ತಾರೆ. ಎಲಾಜರ್ ಒಳ್ಳೆಯ ನಿರ್ಣಯ ತೆಗೆದುಕೊಂಡ ಪ್ರೇರೆ. ಆತನಿಗೆ ಸಂತೋಷ ಉಂಟಾಗಿದೆ. ನನ್ನ ಸಂತೋಷ ನನ್ನ ದಣಿಗೆ ಹಂಚಿಕೊಳ್ಳಬೇಕು, ಇನ್ನು ದೇವರು ನನ್ನ ಕಾರ್ಯವನ್ನು ಸಫಲ ಮಾಡಿದ, ನಿನ್ನ ಕಾರ್ಯವನ್ನು ಸಫಲ ಮಾಡಿದೆ ಎಂದು ಪ್ರೇರೆ. ನಾವು ಕೂಡ ನೀವು ಒಳ್ಳೆಯ ನಿರ್ಣಯ ತೆಗೆದುಕೊಳ್ಳಬೇಕಾಗಿದೆ. ಎಲಿಯಾಜರ್ನಂತೆ ರಿಬ್ಕಾಳಂತೆ ಕೂಡ ಒಳ್ಳೆಯ ವ್ಯಕ್ತಿಗಳಿಗೆ ನಾವು ಸಹಾಯ ಮಾಡಬೇಕಾಗಿದೆ, ಅವರ ಜೊತೆ ನಡೆಯಬೇಕಾಗಿದೆ. ಎಲಾಜರ್ನಂತ ನಿಜವಾದ ದೇವರ ದಾಸನ ಸೇವಕನಂತೆ. ಹೌದು ಪ್ರೇರೆ. ಒಂದನೇದಾಗಿ ಸರಿಯಾದ ನಿರ್ಣಯ ತೆಗೆದುಕೊಂಡವರು ಎಲಿಯಾಜರ್ ಪ್ರೇರೆ, ಎರಡನೇದಾಗಿ ರಿಬ್ಕಾ, ಹಾಗೂ ಮೂರನೇದಾಗಿ ಯೌವನಸ್ಥನದ ಕುರುಡ ಭಿಕ್ಷಕ್ ಪ್ರೇರೆ. ಯೋಹಾನ್ ಸುವಾರ್ತೆ 9ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ನೋಡುತ್ತೇವೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 9 ವರ್ಸ್ 25th ವರ್ಡ್. ಇಲ್ಲಿ ಓದುವುದಾದರೆ, ಆತನು ಭಕ್ತಿಹೀನನೋ ಏನೋ ನಾನರಿಯೇ, ಒಂದು ಮಾತ್ರ ಬಲ್ಲೆ, ಕುರುಡನಾಗಿದ್ದೆನು, ಈಗ ಕಣ್ಣು ಕಾಣುತ್ತವೆ ಅಂದನು. ಹೌದು ಪ್ರೇರೆ. ಅವರು ಯೇಸು ಕ್ರಿಸ್ತನು ಒಂದು ಸಬ್ಬತ್ ದಿನ ಕುರುಡನ್ನು ಗುಣ ಮಾಡಿರುತ್ತಾನೆ ಪ್ರೇರೆ, ಕಣ್ಣು ಕಾಣುವಂತೆ ಮಾಡಿರುತ್ತಾನೆ. ಆದ್ದರಿಂದ ಪರಿಸರ ಶಾಸ್ತ್ರಿಗಳು ಭಕ್ತಿವೇಷ ಹಾಕಿಕೊಂಡವರು, ಇವತ್ತು ಸಬ್ಬತ್ ದಿನ, ನಿನ್ನ ಕಣ್ಣು ಹೇಗೆ ಬಂದವು, ಯಾರು ಕೊಟ್ಟರು, ಬೇರೆ ದಿನಗಳಿದ್ದಾವಲ್ಲ ಅವತ್ತು ಮಾಡಿಕೊಳ್ಳಬೇಕೆಂದು ಆತನನ್ನು ನ್ಯಾಯ ಸಭೆಗೆ ಹಾಕಿರುತ್ತಾರೆ ವಿಚಾರ ಮಾಡಲು. ಆಗ ಹೇಳ್ತಾನೆ ಆತ ಭಕ್ತಿಹೀನ, ನಿನ್ನ ಕಣ್ಣು ಕೊಟ್ಟಾತ ಗೊತ್ತಾ ಎಂದು ಕೇಳಿದಾಗ, ಆತನು ಭಕ್ತಿಹೀನನೋ ಏನೋ ನಾನರಿಯೇ, ಒಂದು ಮಾತ್ರ ಬಲ್ಲಿ, ಕುರುಡನಾಗಿದ್ದು ಈಗ ಕಣ್ಣು ಕಾಣುತ್ತೇವೆ ಅಂದನು. ಅವರು ಅವನನ್ನು, ನಿನಗೆ ಏನು ಮಾಡಿದನು? 26ನೇ ವಾಕ್ಯ. ಯೋಹಾನ್ ಸುವಾರ್ತೆ 9ನೇ ಅಧ್ಯಾಯ 25ನೇ ವಾಕ್ಯ 26ನೇ ವಾಕ್ಯ ಪ್ರೇರೆ. ಇವಾಗ ಈಗ ಕಣ್ಣು ಕಾಣುತ್ತವೆ ಅಂದನು. ಅವರು ಅವನನ್ನು ನೋಡಿ ಪರಿಸರ ಶಾಸ್ತ್ರಿಗಳು, ನಿನಗೆ ಏನು ಮಾಡಿದನು, ನಿನಗೆ ಹೇಗೆ ಕಣ್ಣು ಕೊಟ್ಟನು ಎಂದು ಕೇಳಿದ್ದಕ್ಕೆ ಅವನು 27ನೇ ವಾಕ್ಯ, ನಿಮಗೆ ಆಗಲೇ ಹೇಳಿದೆನಲ್ಲ, ನೀವು ಕೇಳಲಿಲ್ಲ, ಯಾಕೆ ತಿರುಗಿ ಕೇಳಬೇಕೆಂದಿದ್ದೀರಿ, ಆತನ ಶಿಷ್ಯರಾಗುವುದಕ್ಕೆ ನಿಮಗೆ ಮನಸ್ಸಿದೆಯೋ ಅಂದನು. ಅದಕ್ಕೆ ಅವರು ಬೈತಾರೆ ಪ್ರೇರೆ, ನೀವೇ ಆ ಪಾಪಿ ಇಷ್ಟನ ಶಿಷ್ಯ, ನಾವು ಮೋಶೆ ಶಿಷ್ಯರೆಂದು ಹೇಳ್ತಾರೆ ಪ್ರೇರೆ. ಹೌದು. ಆದ್ದರಿಂದ ಆ ಕುರುಡ ಭಿಕ್ಷುಕ ಸರಿಯಾದ ನಿರ್ಣಯ ತೆಗೆದುಕೊಳ್ತಾನೆ ಪ್ರೇರೆ. ಆತನು ಭಕ್ತಿಹೀನನೋ ಅಲ್ಲವೋ ನಾನರಿಯೇ, ಆದರೆ ನಿಜವಾದ ಒಂದು ಸಂಗತಿ ಹೇಳ್ತಾನೆ ಪ್ರೇರೆ, ದೇವರು ನೀತಿವಂತನ ಪ್ರಾರ್ಥನೆ ಕೇಳುತ್ತಾನೆ ಅಂತ ನಮಗೆ ಗೊತ್ತು. ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂದು ಬಲ್ಲೆವು. ನೋಡಿ ಪ್ರೇರೆ, ದೇವಶಾಸ್ತ್ರ ಓದಿದವರಿಗೆ ಕುರುಡ ಭಿಕ್ಷುಗಾರ ಕಣ್ಣು ಬಂದ ಮೇಲೆ ಹೇಳುತ್ತಾನೆ, ಆತನು ಪೀಡಿಸ್ತಾರೆ, ಆತ ಹೇಳಿದ್ರು ಕೂಡ ಕೇಳಲಿಲ್ಲ. ಆತನ ಶಿಷ್ಯರಾಗುವುದಕ್ಕೆ ಮನಸ್ಸಿದೆಯನ್ನು ಮತ್ತೆ ಮತ್ತೆ ಕೇಳ್ತಾರೆ ಅಂದಕ್ಕೆ, ನೀನೇ ಆತನ ಶಿಷ್ಯ, ನಾವು ಮೋಶೆ ಶಿಷ್ಯರೆಂದು ಹೇಳಿದಾಗ ಅವಾಗ ಯೋಹಾನ್ ಸುವಾರ್ತೆ 9ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಹೇಳುತ್ತಿದ್ದಾನೆ ಪ್ರೇರೆ. ಆ ಕುರುಡ ಭಿಕ್ಷುಕ, ಭಕ್ತಿಹೀನರ ಪ್ರಾರ್ಥನೆ ದೇವರಿಗೆ ಕೇಳುವುದಿಲ್ಲ, ಪ್ರಾರ್ಥನೆ ಮಾಡಿದಾಗ ಕಣ್ಣು ಬರುವುದಿಲ್ಲ. ಭಕ್ತಿಹೀನರು ಮಾಡಿದರೆ ಯಾವನು ಭಕ್ತ ಆಗಿದ್ದು ಆತನ ದೇವರ ಚಿತ್ತ ನಡೆಯುತ್ತಾನೋ ಆತನ ಪ್ರಾರ್ಥನೆ ಮಾಡಿದರೆ ಕಣ್ಣು ಬರುತ್ತವೆ ಎನ್ನುವಂತೆ ಹೇಳ್ತಾನೆ. ನೀವು ಅನೇಕ ಪ್ರಾರ್ಥನೆ ಮಾಡುತ್ತೀರಿ, ಒಬ್ಬರಿಗೂ ಒಳ್ಳೆಯದಾಗುವುದಿಲ್ಲ ಎನ್ನೋ ರೀತಿ ಹೇಳ್ತಿದ್ದಾನೆ. ಹೀಗೆ ಪ್ರೇರೆ ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡವರು, ಒಂದನೇದು ಎಲಿಯಾಜರ್, ಎರಡನೇದು ರಿಬ್ಕಾ, ಮೂರನೇದು ಕುರುಡ ಭಿಕ್ಷುಗಾರ ಪ್ರೇರೆ, ನಾಲ್ಕನೇದು ಜಕ್ಕಾಯ ಸರಿಯಾದ ನಿರ್ಣಯ ತೆಗೆದುಕೊಳ್ತಾನೆ, ಯೇಸುವನ್ನು ಮನೆಗೆ ಸ್ವಾಗತಿಸ್ತಾನೆ. ಇಂದು ಈ ಮನೆ ರಕ್ಷಣೆ ಆಯಿತೆಂದು ಯೇಸು ಆತನಿಗೆ ಹೇಳುತ್ತಾನೆ. ಐದನೇದು ಸಮರಯ ಸ್ತ್ರೀ, ಲೋಕರಕ್ಷಕನನ್ನು ಕಂಡುಕೊಂಡಿದ್ದೇನೆ, ಬಂದು ನೋಡಿರಿ ಎಂದು ಇಡೀ ಊರನ್ನೇ ಕರೆತರುತ್ತಾಳೆ. ಆರನೇದು ಅಪೊಸ್ತಲರ ಪ್ರೇರೆ, ಒಳ್ಳೆಯ ನಿರ್ಣಯ ತೆಗೆದುಕೊಳ್ತಾರೆ, ಯೇಸುವನ್ನು ಹಿಂಬಾಲಿಸ್ತಾರೆ. ಮತ್ತು ಪೆಂತೆಕೋಸ್ತ್ ದಿನದಲ್ಲಿ 3000 ಜನ ಒಳ್ಳೆ